When you see Gagana, what is your first impression, vice versa? ಫಸ್ಟ್ ಇಂಪ್ರೆಷನ್, ಯಾರ ಇವಳು ಹುಡುಗಿ, ಹೊಸ ಹುಡುಗಿ ನಮ್ ಕಾಲೇಜಿಗೆ ಬಂದ್ಬಿಟ್ಟು ಹೋಗಿದ್ದಾಳೆ ಅಂತ ಫಸ್ಟ್ ಇಂಪ್ರೆಷನ್. ಸುಮ್ನೆ ಸುಳ್ಳೆಲ್ಲ ಹೇಳ್ಬಾರ್ದು, ಹಂಗೆ ಅನ್ಸಿದ್ದು. ಯಾರೋ ಚೆನ್ನಾಗಿರೋ ಹುಡುಗಿ ಬಂದಿಲ್ಲ ನಮ್ ಕಾಲೇಜ್ಗೆ, ಯಾರು ಇದು ತಿಳ್ಕೊಬೇಕು ಅಂತ ಅನಿಸ್ತು ಫಸ್ಟ್ ಇಂಪ್ರೆಷನ್. ನಂಗೆ ಫಸ್ಟ್ ಇಂಪ್ರೆಷನ್ ನಾನ್ ಸುಮ್ನೆ ನೋಡಿದಷ್ಟೇ, ಏನಷ್ಟು ನೆನಪಿಲ್ಲ. ಲೈಕ್ ಒಳ್ಳೆ ಫ್ರೆಂಡ್, ಒಳ್ಳೆ ಹುಡುಗ ಅನ್ನೋ ಇಂಪ್ರೆಷನ್ ಬಂದಿತ್ತು. ಲೈಕ್ ಬೇರೆಯವರೆಲ್ಲ ಮಾತಾಡಿ ಹೇಳಿದ್ರು ಒಳ್ಳೆ ಹುಡುಗ ಅಂತ, ಒಳ್ಳೆ ಹುಡುಗ ಅನ್ನೋ ಇಂಪ್ರೆಷನ್ ಬಂದಿತ್ತಷ್ಟೇ. Do you both remember the proposed date? ಪ್ರಪೋಸ್ ಡೇಟ್ ಅಂತ ಏನಿಲ್ಲ, ನಾವೊಂದು ಹೇಳ್ಬೇಕಮ್ಮ, ಹೆಂಗ್ ಹೇಳೋದು ಹೇಳದ ಏನಂತ ಹೇಳ್ತೀಯ? ಅದೇ ಜಾನ್ ಐತೆ ಒಂದು ಪ್ರಪೋಸ್ ಡೇಟ್ ಅಂತ ಇಟ್ಕೊಂಡಿದೀನಿ ನೆನಪಿಗೆ. ಅವ್ರು ಕೇಳಿದ್ ಕ್ವೆಶನ್ ಕೇಳಿದ್ ಆ ಡೇಟ್ ಅನ್ಸುತ್ತೆ. ಸೊ ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೂ ಆ ಡೇಟ್ ನಾವು ಫಾರ್ವರ್ಡ್ ಮಾಡ್ಕೊಂಡು ಇವಾಗ ಕೇಳ್ತೀನಿ ಪುನಃ. ನೆಕ್ಸ್ಟ್ ಕ್ವೆಶನ್, ಡೂ ಯು ಬೋತ್ ರಿಮೆಂಬರ್ ದ ಪ್ರಪೋಸ್ ಡೇಟ್? ಅದೇ ಎಕ್ಸಾಕ್ಟ್ ಏನ್ ಪ್ರಪೋಸ್ ಮಾಡಿದ್ದು, ಫ್ಲವರ್ ಕೊಟ್ಟಿ ಕೇಕ್ ಕಟ್ ಮಾಡಿಸಿ ಪ್ರಪೋಸ್ ಮಾಡಿದ್ದು ಆ ತರ ಎಲ್ಲ ಇಲ್ಲ. ನಾನು ಇವಳಿಗೆ ಅದೇ ಫಸ್ಟ್ ಕ್ವಶನ್ ಕೇಳಿದ್ನ, ನಾವಿಬ್ರು ಫ್ಯೂಚರ್ ಅಲ್ಲಿ ಹಿಂಗೆ ಜೊತೆಗಿದ್ದು ಮದ್ವೆ ಆಗೋಣ ಅಂತ ಕ್ವಶನ್ ಕೇಳಿದ್ದೆ. ಆ ಕ್ವಶನ್ ಡೇಟು January 8th. ಸೊ ಅದ್ ಅಕ್ಸೆಪ್ಟೆನ್ಸ್ ಇಲ್ಲ ಅಂದ್ರು ಅದನ್ನೇ ತಗೊಂಡ್ ಹೋಗ್ತಾ ಇದ್ವಿ, ವೈಬ್ ಇಬ್ರಿಗೂ ಮ್ಯಾಚ್ ಆಗಿತ್ತು. ಸೊ ಅದನ್ನ ಲವ್ ಆನಿವರ್ಸರಿ ಅಂತ ಸೆಲೆಬ್ರೇಟ್ ಮಾಡ್ಕೊಂಡ್ ಬಂದಿದ್ವಿ ಥ್ರೂ ಔಟ್ ದ ನಮ್ ರಿಲೇಶನ್ಶಿಪ್, January 8th. ಸೊ ಆ ಡೇಟ್ ನ ನಾವು ಪ್ರಪೋಸ್ ಡೇಟ್ ಅಂತ ಕನ್ಸಿಡರ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್, ನಿಮ್ ಲವ್ ಸ್ಟೋರಿ ಹೆಂಗ್ ಸ್ಟಾರ್ಟ್ ಆಯ್ತು ಗಗನ? ಅವ್ರು ನಿಮ್ಗೆ ಹೇಗ್ ಸಿಕ್ಕಿದ್ರು, ಫಸ್ಟ್ ಪ್ರಪೋಸ್ ಯಾರು ಮಾಡಿದ್ದು? ಎಲ್ಲದಕ್ಕೂ ಆನ್ಸರ್ ಮಾಡಿದೀವಿ. ನಂಗೆ ಇವರು BGS ಟ್ಯೂಷನ್ ಅಲ್ಲಿ ಸಿಕ್ಕಿದ್ರು. ನಿಮ್ಮ ಮದುವೆ ಆಗಿ ಎಷ್ಟು ಮಂತ್ಸ್ ಆರ್ ಇಯರ್ ಆಯ್ತು? ಅಯ್ಯೋ, ಇಯರ್ಸ್ ಎಲ್ಲ ಆಗಿಲ್ಲ. ಆಕ್ಚುಲಿ ನಾಳೆಗೆ 4 ತಿಂಗಳು ನಮ್ಮ ಮದುವೆ ಆಗಿ, ಅಂದ್ರೆ 17th ಮಾರ್ಚ್ಗೆ 4 months. ನಾವು ಮದುವೆ ಆಗಿದ್ದು November 17th. ಹ್ಯಾಪಿ ಮಂತ್ ಇವರ್ಸರಿ. ನೆನ್ಪಿರ್ಲಿಲ್ಲ ಫ್ರೆಂಡ್ಸ್, ನೆನ್ಪಿರ್ಲಿಲ್ಲ. ನಾನ್ ಹೇಳಿದ್ದ ಬೆಳಿಗ್ಗೆ ಹೇಳಿಲ್ಲ, 3 months ಆಯ್ತಲ್ವಾ ನಾಳೆಗೆ ಅಂತ ಕೇಳ್ತಾರೆ. 4 ತಿಂಗಳು ಆಗಿರೋದೇ ಗೊತ್ತಿಲ್ಲ. ನಾನು ಬೆಳಿಗ್ಗೆ ತಾನೆ ನಾಳೆ 17th 3 ತಿಂಗಳಾಗತ್ತಲ್ಲ ನಾವು ಮದುವೆ ಆಗಿ ಅಂತ ಕೇಳಿ 4 ತಿಂಗಳಾಗಿದೆ, ಗೊತ್ತೇ ಆಗಿಲ್ಲ ಟೈಮ್ ಹೋಗಿರೋದು. ಅಕ್ಕ, ನಿಮ್ಮ ಲೈಫ್ ಅಲ್ಲಿ ಆದ ಲವ್ ಸ್ಟೋರಿ ಮಾಡಿ ಅಕ್ಕ. ನಾವು ಕ್ವೆಶನ್ ಹಾಕಿದ ಮೇಲೆ ಮಾಡ್ಬೇಡಿ ಅಕ್ಕ, ರಿಯಲ್ ಲೈಫ್ ಅಲ್ಲಿ ಆಗಿದ್ದು ಮಾಡಿ ಅಕ್ಕ. ಅಕ್ಕ, ನಿಮ್ ಲೈಫ್ ಅಲ್ಲಿ ಆದ ಲವ್ ಸ್ಟೋರಿ ಮಾಡಿ ಅಕ್ಕ. ನಮ್ ಕ್ವೆಶನ್ ಬೇಸ್ ಮೇಲೆ ಮಾಡ್ಬೇಡಿ, ನಿಮ್ಗೆ ಆಗಿದೆ ಹೇಳಿ ಅಂತ. ಯಾವ ಇಯರ್ ಬ್ರೋ ನೀವು BE ಔಟ್ಪುಟ್ ಅಂತ ಹೇಳಿದಿರಾ? ಇಬ್ರು ಕೊರೋನಾ ಬ್ಯಾಚ್, 2020 ಔಟ್ಪುಟ್. ಕೋವಿಡ್ ಬ್ಯಾಚ್ ಅಂತಾನೆ ಫೇಮಸ್, 2020 ಪಾಸ್ಟ್ ಔಟ್ ಬ್ಯಾಚ್ ಇಬ್ರದು. ಬ್ರೋ, ಅಕಸ್ಮಾತ್ ನಿಮ್ ಕ್ಯಾಸ್ಟ್ ಬೇರೆ ಬೇರೆ ಆಗಿದ್ರೆ ಮದುವೆ ಆಗ್ತಿದ್ರಾ? ಮನೆಯಲ್ಲಿ ಹೆಂಗಿದೆ ಎರಡು ಕಡೆನು, ಮಿಡಲ್ ಕ್ಲಾಸ್ ಅವ್ರ ರಿಚ್? ಅಂಡ್ ಲವ್ ಬಗ್ಗೆ ಹೇಳಿದ್ಮೇಲೆ ಮನೆಯಲ್ಲಿ ಸ್ಯಾಡ್ ಇನ್ಸಿಡೆಂಟ್ಸ್ ಹೇಳ್ಬೇಕು. ಫಸ್ಟ್ ಅಕಸ್ಮಾತ್ ಆಗಿ ಬೇರೆ ಬೇರೆ ಕ್ಯಾಸ್ಟ್ ಆಗಿದ್ರೆ ಹೇಳ್ಬಿಡವ. ಕ್ಯಾಸ್ಟ್ ಆಗಿದ್ರೆ ನಾನು ಕಂಟಿನ್ಯೂ ಮಾಡ್ತಾ ಇರ್ಲಿಲ್ಲ. ನಮ್ಮ ಮನೆ ಮೆಂಟಾಲಿಟಿ ತಪ್ಪು ತಿಳ್ಕೊಬಿಡ್ತಾರೆ. ಲವ್ ಮಾಡಕ್ ಮುಂಚೆನೆ ಲವ್ ಮಾಡ್ತಿರ್ಲಿಲ್ಲ ಅಂತ, ಮದ್ವೆ ಆಗ್ತಿರ್ಲಿಲ್ಲ ಅಂತಲ್ಲ. ಮದ್ವೆ ಆಗ್ತಿರ್ಲಿಲ್ಲ ಅಂತಲ್ಲ, ಸ್ಟಾರ್ಟಿಂಗ್ ಅಲ್ಲೇ ನನ್ನ ಲವ್ ನಾನು ಡೆವಲಪ್ ಮಾಡ್ತಾ ಇರ್ಲಿಲ್ಲ. ಇವ್ರು ತುಂಬಾ ಪರ್ಟಿಕ್ಯುಲರ್ ಆಗಿದ್ರು ಕ್ಯಾಸ್ಟ್ ಬಗ್ಗೆ. ಸೊ ಇವ್ರು ಏನ್ ಫ್ರೆಂಡ್ಸ್ ಇದ್ವಿ ಹಂಗೆ ಇದ್ವಿ, ಲವ್ ಕಂಟಿನ್ಯೂ ಮಾಡಕ್ ಮುಂಚೆ ಕ್ಯಾಸ್ಟ್ ತಿಳ್ಕೊಬೇಕು ಅಂತ ನನ್ ಕ್ಯಾಸ್ಟ್ ತಿಳ್ಕೊಂಡ್ ಆದ್ಮೇಲೆನೆ ಇವ್ರು ನನಗೆ ಪ್ರಪೋಸ್ ಮಾಡ್ಬೇಕು, ಇಲ್ಲ ಇವಳು ಓಕೆ ನನಗೆ ಅಂತ ಇವ್ರು ಡಿಸೈಡ್ ಮಾಡಿದ್ದು. ಬಿಕಾಸ್ ಇವಳು ಓಕೆ ಅನ್ನೋದಕ್ಕಿಂತ ಇವಳು ಒಬ್ಳೆ ನನಗೆ ಓಕೆ ಆಗ್ಬಿಟ್ರೆ ಸಾಕಾಗಲ್ಲ. ನಮ್ಮ ಫ್ಯಾಮಿಲಿ, ನನ್ನ ಎಲ್ಲ, ನಮ್ಮ ಅಮ್ಮನ ಕಡೆ ಸಂಬಂಧ, ಅಪ್ಪನ ಕಡೆ ಸಂಬಂಧ ಎಲ್ಲಾರ್ಗು ಜೆಲ್ ಆಗ್ಬೇಕು. ಅಗೈನ್ ಸೇಮ್ ನಾನು ಇವಳ ಕಡೆ ಸಂಬಂಧಕ್ಕೂ ಜೆಲ್ ಆಗ್ಬೇಕು. ಸುಮ್ನೆ ಅದು ನಾವೇನೋ ಡಿಸೈಡ್ ಮಾಡಿ ನಮ್ ಖುಷಿಗೋಸ್ಕರ ನಮ್ ಪೇರೆಂಟ್ಸ್ ಖುಷಿ ಹಾಳು ಮಾಡೋದು ನನಗೆ ಇಷ್ಟನೇ ಇರಲಿಲ್ಲ. ನನ್ಗೆ ಅವಾಗ್ಲೇ ಈ ಥಾಟ್ ಇತ್ತು, ಚಿಕ್ಕ ವಯಸ್ಸಿಂದನೂ ಈ ಥಾಟ್ ಇತ್ತು. ಅಂಡ್ ಬೇರೆ ನಾನು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದವ್ರದ್ದು ಸಿಚುವೇಶನ್ಸ್ ನೋಡಿದ್ದೆ. ಪೇರೆಂಟ್ಸ್ ಸಪೋರ್ಟ್ ಇರಲ್ಲ, ಅವರೇ ಬೇರೆ ಜೀವನ ಮಾಡ್ತಿರ್ತಾರೆ, ಪೇರೆಂಟ್ಸೇ ಬೇರೆ ಜೀವನ ಮಾಡ್ತಿರ್ತಾರೆ. ಅದು ನನ್ನ ಜೀವನದಲ್ಲಿ ಆಗ್ಬಾರ್ದು ಅಂತ ನನ್ಗೆ ಮುಂಚೆಯಿಂದನೂ ಆಸೆ ಇತ್ತು. ಸೊ ಆ ಡಿಸಿಷನ್ ನಾನು ಬೇಕು ಅಂತಾನೆ ತಗೊಂಡೆ. ಲೈಕ್ ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ಲಿ, ಮುಂದೆನು ಪೇರೆಂಟ್ಸ್ ಜೊತೆನೂ ಚೆನ್ನಾಗಿರ್ಬೇಕು ಅನ್ನೋಕ್ಕೋಸ್ಕರ ಆ ಡಿಸಿಷನ್ ನಾನು ಅವಾಗ್ಲೇ ತಗೊಂಡಿದ್ದೆ ವಯಸ್ಸಾಗಿ. ಇವಾಗ ಸಪೋರ್ಟ್ ಮಾಡೋರು ಇದಾರೆ ಪೇರೆಂಟ್ಸ್, ಆದ್ರೆ ನನ್ಗೂ ಒಂದ್ ಥಾಟ್ ಇತ್ತು, ಗೌಡಸ್ ಬಿಟ್ಟು ಬೇರೆ ಲವ್ ಮಾಡ್ಬಾರ್ದು ಅಂತ. ಅಂಡ್ ಇವ್ರಿಗೆ ಆ ಥಾಟ್ ಇನ್ನೂ ತುಂಬಾ ಸ್ಟ್ರಾಂಗ್ ಆಗಿತ್ತು. ಸೊ ಇವ್ರು ಇನಿಷಿಯಲಿ ನಾನು ಯಾವಾಗ ಫ್ರೆಂಡ್ ಅಂತ ಪರಿಚಯ ಆದೆ ಅವಾಗ್ಲೇ ಫಸ್ಟ್ ನನ್ ಕ್ಯಾಸ್ಟ್ ತಿಳ್ಕೊಂಡ್ರು. ಹಂಗಂತ ನಾವು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ನ ಏನು ಸಪೋರ್ಟ್ ಮಾಡ್ತೀವಿ ಅಂತ ಅಲ್ಲ, ಅದನ್ನು ಸಪೋರ್ಟ್ ಮಾಡಿದ್ವಿ. ಬಟ್ ನಮ್ಮ ಫ್ಯಾಮಿಲಿ ಪೇರೆಂಟ್ಸ್ ನ ಡಿಸಪಾಯಿಂಟ್ ಮಾಡಬಾರ್ದು ಅಂತ ನಾವು ಈ ತರ ಡಿಸಿಷನ್ ತಗೊಂಡಿದ್ವಿ. ಮನೇಲಿ ಹೆಂಗಿದೆ ಎರಡ್ ಕಡೆನು, ಮಿಡಲ್ ಕ್ಲಾಸ್ ಅವ್ರ ರಿಚ್? ತುಂಬಾ ರಿಚ್ ಅಲ್ಲ, ತುಂಬಾ ಕೆಳಗೂ ಇಲ್ಲ, ಮಿಡಲ್ ಕ್ಲಾಸ್. ಇಬ್ರು ಫ್ಯಾಮಿಲಿ ಖುಷಿಯಾಗಿ ಲೀಡ್ ಮಾಡ್ತಾರೆ ಫ್ಯಾಮಿಲಿ. ಲವ್ ಬಗ್ಗೆ ಹೇಳಿದ್ಮೇಲೆ ಮನೇಲಿ ಸ್ಯಾಡ್ ಇನ್ಸಿಡೆಂಟ್ಸ್ ಹೇಳ್ಬೇಕು. ಎಲ್ಲ ಹೇಳಿದೀವಿ ಏನೇನಾಯ್ತು ಅಂತ.
ಬೇಡ ಅಂತಾನು ಹೇಳಿದ್ದಾರೆ. ಅಂಡ್ ಈ ಬ್ಲಾಗ್ ಅಲ್ಲೇ ಡಿಸ್ಕ್ರಿಪ್ಷನ್ ಅಲ್ಲಿ ಬ್ಲಾಗ್ಸ್ ಲಿಂಕ್ ಎಲ್ಲ ಹಾಕಿರ್ತೀನಿ, ಲವ್ ಸ್ಟೋರಿ ಅಂಡ್ ಮನೇಲಿ ಹೇಗೆ ಒಪ್ಸಿದ್ವಿ ಎಲ್ಲ ಬ್ಲಾಗ್ಸ್. ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ. ನಿಮ್ಮ ಲವ್ ಎಷ್ಟ್ ಇಯರ್ದು? 9 years ಕಂಪ್ಲೀಟ್ ಆಗಿದೆ. ಲವ್ ಅಂದ್ರೆ 9 years, ನಮ್ಮ ಪರಿಚಯ ಆಗಿ 10 ವರ್ಷ. ಈ ಮಾರ್ಚ್ಗೆ ಪ್ರಾಬಬ್ಲಿ ಮಾರ್ಚ್ 15, 16 ಸಮ್ ಆಗ್ಲೇ, ಮಾರ್ಚ್ ಮಿಡ್ ಅಲ್ಲಿ, ನನಗೆ ಎಕ್ಸಾಕ್ಟ್ ಡೇಟ್ ನಮ್ಗೆ ನೆನಪಿಲ್ಲ. ಮಾರ್ಚ್ ಮಿಡ್ ಅಲ್ಲಿ ನಮ್ ಟ್ಯೂಷನ್ ಸ್ಟಾರ್ಟ್ ಆಯ್ತು 2015 ಈಗ 2025. ನನಗೆ ಗಗನ ಪರಿಚಯ ಆಗಿ 10 ವರ್ಷ ಆಗಿದೆ. 10 ವರ್ಷದಿಂದ ಈ ಮೂತಿ ನೋಡ್ತಾ ಇದೀನಿ. ಕೋಟೆ ತಾಲೂಕಿನಲ್ಲಿ ಯಾವ ಊರಿನವರು? ನಾವು ಕೂಡ HD ಕೋಟೆಯವರು. ಸೊ ಕೋಟೆಯಲ್ಲಿ ನಂದು ಶೀರ್ನೌಂಡಿ ಅಂತ ಊರು. ಟುವರ್ಡ್ಸ್ ಕೇರಳ ಹೋಗ್ಬೇಕಾದ್ರೆ ಮಾನಂದವಾಡಿ ರೋಡ್ ಅಲ್ಲಿ ಸಿಗುತ್ತೆ. ಹ್ಯಾಂಡ್ ಪೋಸ್ಟ್ ಆದ್ಮೇಲೆ ಆ ರೋಡ್, ಮೇನ್ ರೋಡ್ ಅಲ್ಲಿ ಶೀರ್ನೌಂಡಿ ಅಂತ ನಮ್ಮೂರು. ಒಂದ್ ರಿಕ್ವೆಸ್ಟ್ ಏನಂದ್ರೆ ವಿಡಿಯೋಸ್ ಇನ್ನೂ ಒಂದ್ ಸ್ವಲ್ಪ ಉದ್ದ ಮಾಡಿ ಪ್ಲೀಸ್. ಕೆಲವೊಂದ್ಸತಿ ಉದ್ದ ಮಾಡ್ತೀವಿ, ಅದನ್ನ ರೀಚೇ ಆಗಲ್ಲ, ನೋಡಲ್ಲ ಜನ, ತುಂಬಾ ಜನ. ಕೆಲವೊಂದ್ಸತಿ ಶಾರ್ಟ್ ಮಾಡ್ತೀವಿ, ಗೊತ್ತಾಗಲ್ಲ ಹೆಂಗೆ ಅಂತ. ಅಂಡ್ ಅದೇ ಹೆಂಗಿರುತ್ತೆ ನಮ್ಗೆ, ಎಷ್ಟು ಇವೆಂಟ್ಸ್ ಇರುತ್ತೆ, ಕಾಂಟೆಂಟ್ ತೋರ್ಸೋ ತರ ಇರುತ್ತಾ ಅಷ್ಟು ವಿಡಿಯೋ ಮಾಡ್ತೀವಿ ನಾವು. ಬೇಕು ಅಂತ ಚಿಕ್ಕದು ಮಾಡಲ್ಲ, ಡ್ರ್ಯಾಗು ಮಾಡಲ್ಲ. ಎಷ್ಟು ಕ್ಯೂಟ್ ಆಗಿ ಇಡ್ಬೋದು ವಿಡಿಯೋನ ಅಷ್ಟು ಟ್ರೈ ಮಾಡ್ತೀವಿ. ನಿಮಗ್ ಬೇಜಾರು ಆಗ್ಬಾರ್ದಲ್ವಾ ವಿಡಿಯೋ ನೋಡಿ? ಯಾರೋ ಕೇಳಿದಾರೆ, ಸಿವಿಲ್ ಇಂಜಿನಿಯರ್ಸ್ಗೆ ಸಿವಿಲ್ ಹುಡುಗಿರ್ ಸಿಗ್ತಾರಾ? ಸಿವಿಲ್ ಇಂಜಿನಿಯರ್ಗೆ ಸಿವಿಲ್ ಹುಡುಗಿರ್ ಸಿಗ್ತಾರ ಇಲ್ಲ ಅವೆಲ್ಲ ನಮ್ಗೆ ಗೊತ್ತಿಲ್ಲ. ನಾವಿಬ್ರು ಸೇರ್ಕೊಂಡು ಸಿವಿಲ್ ತಗೊಂಡಿದೀವಿ, ಅದಕ್ಕೆ ಸಿಕ್ಕಿರೋದು. ನಿಮ್ಮಿಬ್ರು ರಿಲೇಶನ್ ಬಗ್ಗೆ ಹೇಳಿ. ಅದೇ ರಿಲೇಶನ್, ಇವಾಗ ನನ್ಗೆ ಇವಳು ಅತ್ತೆ ಮಗಳು ಮಾವನ್ ಮಗಳಾಗ್ಬೇಕು ತಾಳಿ ಕಟ್ಟಿದ ಮೇಲಿಂದ. ಅದಕ್ಕೂ ಮುಂಚೆ ಗರ್ಲ್ ಫ್ರೆಂಡ್ ಆಗ್ಬೇಕು. ನಮ್ ರಿಲೇಶನ್ಶಿಪ್ ಬಗ್ಗೆ ಅವ್ಳು ಕೇಳಿರೋದು. ಹೇಗಿದೆ ನಿಮ್ ರಿಲೇಶನ್ಶಿಪ್ ಆತರ ಹೇಳಿ ಅಂತ. ಹೆಂಗೆ ಹೇಳೋದು, ನೀವೇ ನೋಡ್ತಾ ಇದೀರಾ ನಾವು ನಗಾಡ್ತಿರೋದು, ನಾವೆಷ್ಟು ಸಂತೋಷವಾಗಿದೀವಿ ಅಂತ. ತುಂಬಾ ಚೆನ್ನಾಗಿದೆ. ಎಲ್ಲ ಇರುತ್ತೆ, ಬ್ಯಾಡ್ ಡೇಸ್, ಗುಡ್ ಡೇಸ್, ಇಲ್ಲ ಒಳ್ಳೇದು ಕೆಟ್ಟದ್ದು ಎಲ್ಲ ಆಗ್ತಾ ಇರುತ್ತೆ. ಸಾಕ್ಸ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ, ಖುಷಿಯಾಗಿದ್ದೀವಿ. Next question. First narrate your love story like a story only and then answer the questions that are not answered in your love story narration. ಅದೇ ತರ ಮಾಡಿದೀವಿ, ನಮ್ ಲವ್ ಸ್ಟೋರಿನ ಹೇಳಿಲ್ಲ. ನಾವು ಹಂಗೆ ಮಾಡಿದ್ವಿ. ಫಸ್ಟ್ ಲವ್ ಸ್ಟೋರಿ ನಾವು ಹೆಂಗ್ ಅನಿಸ್ತು, ನಮ್ಗೆ ಆಗಿದ್ದೆಲ್ಲ ಎಕ್ಸ್ಪೀರಿಯನ್ಸ್ ಎಕ್ಸಾಕ್ಟ್ ಆಗಿ ಹೇಳಿದೀವಿ. ಆಮೇಲೆ ಇವಾಗ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಹೇಳ್ತಾ ಇದೀವಿ. ಆಮೇಲೆ ಇನ್ನೊಂದ್ ಕ್ವೆಶ್ಚನ್ ಕೇಳಿದ್ದಾರೆ, ಇನ್ಕ್ಲೂಡ್ ಯುವರ್ 3 friends ಪರ್ಸ್ಪೆಕ್ಟಿವ್ ಆಫ್ ಯುವರ್ ಲವ್ ಸ್ಟೋರಿ. ಅವ್ರ ಪರ್ಸ್ಪೆಕ್ಟಿವ್ ಅವ್ರ ಹತ್ರನೇ ಕೇಳಿದ್ರೇನೆ ಚಂದ. ಸೊ ನೆಕ್ಸ್ಟ್ ಯಾವ್ದರ ಬ್ಲಾಗ್ ಅಲ್ಲಿ ಕೇಳ್ತೀವಿ ಏನ್ ಅನಿಸ್ತು ಅಂತ. ಉಳಿದವರು ಕಂಡಂತೆ ಅಂತ ಟೈಟಲ್ ಇಟ್ಬಿಟ್ಟು. ಸೊ ಇನ್ ಕ್ವೆಶ್ಚನ್ಸ್ ಎಲ್ಲ ಇವ್ರು ಓದ್ತಾರೆ, ನಾನ್ ಸ್ವಲ್ಪ ಓದ್ತೀನಿ ಕ್ವೆಶ್ಚನ್. ಇವ್ರು ಪಾಪ ಸುಸ್ತಾಗ್ಬಿಡತ್ತೆ ಒಬ್ಬರಿಗೆ ಓದಿ. ಯಾರೋ ಕೇಳಿದರೆ, ಗಗನ ಅವರನ್ನ ಇಷ್ಟಪಡೋಕೆ ಕಾರಣ ಮತ್ತು ಗಗನ ಅವರಲ್ಲಿ ತುಂಬಾ ಇಷ್ಟ ಆಗೋ ಗುಣ ಯಾವುದು? ತುಂಬಾ ಇಷ್ಟ ಆಗೋ ಗುಣ ಅಂದ್ರೆ ಅವಳು ಏಜ್ ಗಿಂತ ತುಂಬಾ ಮೆಚ್ಯೂರ್ ಆಗಿ ಡಿಸಿಷನ್ಸ್ ತಗೋತಾಳೆ. ನಾನ್ ನೋಡ್ರೆ ಹುಡುಗಿರಲ್ಲಿ ತುಂಬಾ ಮೆಚ್ಯೂರ್ ಆಗಿ ಬಿಹೇವ್ ಮಾಡ್ತಾಳೆ. ಕೆಲವೊಂದೆಲ್ಲ ನಾನ್ ಹೇಳ್ಕೊಟ್ಟಿದೀನಿ, ಬಟ್ ಇನ್ನು ಕೆಲವೊಂದೆಲ್ಲ ಅವಳಿಗೆ ಬಂದಿರೋದು. ನನ್ಗೆ ಅವಳ ಇನ್ನೋಸೆನ್ಸ್ ಗಿಂತ ನನ್ಗೆ ಅವಳು ಮೆಚ್ಯೂರ್ ಆಗಿ ಡಿಸಿಷನ್ ತಗೊಳ್ಳೋದೇ ಇಷ್ಟ. ತುಂಬಾ ಚೈಲ್ಡಿಶ್ ತರ ಎಲ್ಲ ಆಡಲ್ಲ, ಎಷ್ಟ್ ಬೇಕಷ್ಟು ಆಡ್ತಾಳೆ. ಬಟ್ ಕೆಲವೊಂದು ಡಿಸಿಷನ್ ಎಲ್ಲ ತುಂಬಾ ಮನೆ ಚೆನ್ನಾಗಿ ನಡೆಸ್ತಾಳೆ. ಅವಳು ಅವಾಗ ಅವ್ರ ಮನೇನು ಚೆನ್ನಾಗಿ ನಡೆಸ್ತಿದ್ಲು, ಈಗ ನನ್ ಮನೇನು ಚೆನ್ನಾಗಿ ನಡೆಸ್ತಾಳೆ, ನಾನು ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ. ಅದು ತುಂಬಾ ಇಷ್ಟ ಆಗೋ ಗುಣ. ನಿಮಗೆ ಮತ್ತು ನಿಮಗೆ ಗಗನ ಅವರ ಕ್ಯಾಸ್ಟ್ ಮೊದಲೇ ಗೊತ್ತಿತ್ತು? ಆನ್ಸರ್ ಮಾಡಿದೀವಿ. ಅಂದ್ರೆ ಫ್ರೆಂಡ್ಸ್ ಆಗ್ಬೇಕಾದ್ರೆ ಗೊತ್ತಿರ್ಲಿಲ್ಲ. ನಾವು ರಿಲೇಶನ್ಶಿಪ್ಗೆ ಮೂವಿನ ಆಗ್ಬೇಕು ಅಂತ ಅಂದಾಗ ನಾನು ತಿಳ್ಕೊಂಡೆ ಅಷ್ಟೇ ಅದ್ರ ಬಗ್ಗೆ. ಸೊ ನೆಕ್ಸ್ಟ್ ಕ್ವಶನ್, ಡು ಯು ಫೀಲ್ ಮೋರ್ ಎಮೋಷನಲಿ ಕನೆಕ್ಟೆಡ್ ದ್ಯಾನ್ ಯು ಡಿಡ್ ಅಟ್ ದ ಬಿಗಿನಿಂಗ್ ಆಫ್ ಯುವರ್ ರಿಲೇಶನ್ಶಿಪ್? ನಾವು ಬಿಗಿನಿಂಗ್ ಇಂದಾನು ಸ್ವಲ್ಪ ಎಮೋಷನಲಿ ಕನೆಕ್ಟೆಡ್, ಈಗಲೂ ತುಂಬಾ ಎಮೋಷನಲಿ ಕನೆಕ್ಟೆಡ್. ಆಬ್ವಿಯಸ್ಲಿ ನಮ್ ರಿಲೇಶನ್ಶಿಪ್ ಇಷ್ಟು ದೂರ ಬಂದಿದೆ, ಇಷ್ಟು ಚೆನ್ನಾಗಿದೀವಿ, ನಾವು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ರೆ ಎಮೋಷನಲಿ ನಮ್ಗೆ ಗೊತ್ತಿಲ್ಲದೇನೆ ಕನೆಕ್ಟ್ ಆಗ್ಬಿಟ್ಟಿರ್ತೀವಿ ಒಬ್ರಿಗೊಬ್ರು. ಅಂಡ್ ಇಲ್ಲಿ ಯಾರೋ ಕೇಳಿದಾರೆ, ಬ್ರೋ ಒನ್ ರಿಕ್ವೆಸ್ಟ್, ವೆಯ್ಟ್ ಗೇನ್ ಆಗೋಕೆ ಏನಾದ್ರು ಟಿಪ್ಸ್ ಕೊಡಿ ಬ್ರೋ. ಗಗನ ಸಿಸ್ ಕೇಳಿ ಹೇಳಿ, ವೆಯ್ಟ್ ಗೇನ್ ಟ್ಯಾಬ್ಲೆಟ್ಸ್ ಆಲ್ಸೋ ಬ್ರೋ, ಪ್ಲೀಸ್ ರಿಪ್ಲೈ ಕೊಡಿ ಅಂತ. ಅಣ್ಣ ಯಾವ ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ ಅಣ್ಣ, ಯಾವ ಟ್ಯಾಬ್ಲೆಟ್ಸ್ ಇಲ್ಲ, ಏನು ಇಲ್ಲ. ನಿಜ, ನಾವು PUC ಆಮೇಲೆ ಇಂಜಿನಿಯರಿಂಗ್ ಸ್ಟಾರ್ಟಿಂಗ್ ತುಂಬಾ ಸಣ್ಣಕ್ಕಿದ್ವಿ. ಹಂಗೆ ಸಣ್ಣಕ್ಕಿರೋರು ದಪ್ಪ ಆಗ್ತಾರೆ, ಹಂಗೆ ನಾವು ಅದು ರಿಲೇಶನ್ಶಿಪ್ ಅಲ್ಲಿ ಖುಷಿಯಾಗಿದ್ರೆ ತುಂಬಾ ಚೆನ್ನಾಗಿ ದಪ್ಪ ಆಗ್ತಾರೆ ಅಂತಾರೆ. ನಾನು ತುಂಬಾ ಚೆನ್ನಾಗಿ ಪ್ರೀತಿ ಮಾಡೋದಕ್ಕೆ ಇವಳು ದಪ್ಪ ಆಗಿದ್ದಾಳೆ. ಸೇಮ್ ಇವಳು ನನಗೆ ಪ್ರೀತಿ ಕೊಟ್ಟೋದಕ್ಕೆ ನಾನು ದಪ್ಪ ಆಗಿದ್ದೀನಿ. ಅದು ಹೋಗ್ತಾ ಹೋಗ್ತಾ ಏಜ್ ಚೆನ್ನಾಗಿ ತಿನ್ನಿ ಅಷ್ಟೇ. ಲೈಕ್ ಅಂಡ್ ಯಾರೊಬ್ರು ಕೇಳಿದಾರೆ, ನಿಮ್ಮ ಫ್ರೆಂಡ್ಶಿಪ್ ಗ್ಯಾಂಗ್ ಅಲ್ಲಿ ಓನ್ಲಿ ಒನ್ ಗರ್ಲ್ ಅಂತ ಕೇಳಿದಾರೆ. ಒಂದೇ ಹುಡುಗಿನ ನಿಮ್ ಫ್ರೆಂಡ್ಶಿಪ್ ಗ್ಯಾಂಗ್ ಅಲ್ಲಿ? ಅಂದ್ರೆ ನಮ್ ಫ್ರೆಂಡ್ಸ್ ಅಷ್ಟೇ. ನನ್ ಬಾಯ್ಸ್ ಮುಂಚೆ ನನ್ನ ಇಂಜಿನಿಯರಿಂಗ್ ಮೇಟ್ಸ್,
ನಾವು ಫ್ರೆಂಡ್ಸ್ ಆಗಿದ್ವಿ. ಸೊ ಇವಳು ನಂಗೆ ಮುಂಚೆಯಿಂದ ನನ್ನ ಬಾಯ್ಸ್ ಗಿಂತ ಇವಳು ಫಸ್ಟ್ ಫ್ರೆಂಡ್. ಸೊ ಇವಳನ್ನ ಆಮೇಲೆ ನನ್ನ ಬಾಯ್ಸ್ ಇಂಟ್ರೊಡ್ಯೂಸ್ ಮಾಡ್ಕೊಂಡೆ. ಸೊ ಒಂದೇ ಗ್ಯಾಂಗ್ ಅಲ್ಲಿ ನಾನು ಎಂಟ್ರಿ ಆಗ್ಬಿಟ್ಟಿದ್ದೀನಿ ಅಷ್ಟೇ. ಎಂಟ್ರಿ ಆಗಿ ಹುಡುಗರ್ ಗ್ಯಾಂಗಿ ಇವಳು ನನ್ನ ಹೆಂಡತಿಯಾಗಿ ಎಂಟ್ರಿ ಆಗಿದ್ದಾಳೆ. ಇನ್ನು 3 ಜನ ಬರ್ಬೇಕು. ಅವಾಗ ಒಂದ್ ಗಲೆಲ್ಲ ಆಡ್ ಆಗ್ತಾ ಹೋಗುತ್ತೆ. ಎಲ್ಲ ಇದೇ ತರ ಹುಡುಗಿದ್ ಬರ್ಲಿ ಅಂತ ನಾನು ಹೇಳ್ತಾ ಇದೀನಿ ಮಕ್ಕಳ ಬೇಗ ಮದ್ವೆ ಆಗ್ರು ಅಂತ. ಅವ್ರು ನನ್ನ ಮಾತು ಕೇಳ್ತಾ ಇಲ್ಲ. ನೀವು ಸ್ವಲ್ಪ ಕಮೆಂಟ್ ಹಾಕಿ ಅವ್ರು ಯಾವ ಉದಯ್ ಶಿವಕುಮಾರ್ ಬೇಗ ಮದ್ವೆ ಆಗಿ ಅಂತ. ಇನ್ನೇನೋ ಕೊನೆಯ ಹಂತಕ್ಕೆ ಬಂದಿದೀವಿ. ಸ್ವಲ್ಪ ಕ್ವಶನ್ಸ್ ಉಳಿದಿದೆ ಅಷ್ಟೇ. ಒಂದ್ 4-5 ಕ್ವೆಶನ್ ಇರ್ಬೋದು ಅಷ್ಟೇ. ಗಗನ ಪೊಸೆಸಿವ್ ಇದ್ರ ಸಚಿನ್ಗೆ ಹುಡುಗಿರ್ ಫ್ರೆಂಡ್ಸ್ ಇದ್ದಾಗ? ಇಲ್ಲ ಪಾಪ ಇವಳು ಅಷ್ಟೊಂದು ಪೊಸೆಸಿವ್ ಅಲ್ವೇ ಇಲ್ಲ. ಇವನು ನನ್ ಪೊಸೆಸಿವ್ ಎಲ್ಲ ಸೇರಿಸಿ ಟ್ರಿಪಲ್ ಪೊಸೆಸಿವ್. ಇಷ್ಟೇ ಪೊಸೆಸಿವ್ ಏನಿಲ್ಲ. ನಾನು ಬೇಕು ಯಾರು ಅಷ್ಟೊಂದು ಫ್ರೆಂಡ್ಸೇ ಮಾಡ್ಕೊತಿರಲ್ಲ ಹುಡುಗಿರ್ನ. ಇವಳು ಬರೋಕ್ಕಿಂತ ಮುಂಚೆ ಯಾರು ನನಗೆ ಫ್ರೆಂಡ್ಸ್ ಇದ್ರು 2 ಹುಡುಗಿರು, ಅವರಷ್ಟೇ ಇವಾಗ್ಲೂ ಫ್ರೆಂಡ್ಸ್ ಇರೋದು. ಇನ್ನು ಜಾಸ್ತಿ ಯಾರು ನಾನು ಅಷ್ಟಾಗಿ ಫ್ರೆಂಡ್ಸ್ ಮಾಡ್ಕೊಳಕ್ ಹೋಗಿಲ್ಲ. ಕ್ಲಾಸ್ಮೇಟ್ಸ್ ತರ ಇದಾರೆ ಅಷ್ಟೇ. ಸೊ ಅದಕ್ಕೆ ಅವಳು ಅಷ್ಟೊಂದು ನನ್ನ ಪೊಸೆಸಿವ್ ಇರ್ಲಿಲ್ಲ. ಹಂಗೇನಿಲ್ಲ, ಅವನು ಫ್ರೆಂಡ್ಸ್ ಹುಡುಗಿ ಜೊತೆ ಎಲ್ಲ ಮಾತಾಡ್ತಾನೆ. ಪೊಸೆಸಿವ್ ಅಂದ್ರೆ ಮಾತಾಡೋದ್ರಲ್ಲೂ ಇರ್ಬೋದಾಗಿತ್ತು. ಅಷ್ಟೊಂದು ಪೊಸೆಸಿವ್ ಇಲ್ಲ. ನಾನೇ ಓಪನ್ ಆಗಿ ಅದೇ ಅದ್ ಜಗಳ ಆಗ್ತಿತ್ತು. ಇವನ್ ಜಾಸ್ತಿ ಪೊಸೆಸಿವ್ ಇರ್ತಿದ್ದ. ನಾನ್ ಮಾತಾಡೋದೆಲ್ಲ ಸ್ವಲ್ಪ ಇಷ್ಟ ಪಡ್ತಿರ್ಲಿಲ್ಲ. ಅವಾಗೆಲ್ಲ ಬೈದಿದೀನಿ, ಜಗಳ ಆಡಿದೀವಿ, ಅದೆಲ್ಲ ಇತ್ತು. ಅದೆಲ್ಲ ಸಣ್ಣ ಪುಟ್ಟ ಕೋಳಿ ಜಗಳ. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಇದು. ಯಾವತ್ತಾದ್ರೂ ಜೋರ್ ಜಗಳ ಮಾಡ್ಕೊಂಡಿದ್ದೀರಾ? ನಂಗೆ ನೀನ್ ಬೇಡ ಹಾಗೆಲ್ಲ ಹೇಳಿ ನೆಕ್ಸ್ಟ್ ಡೇ ಕರೆಕ್ಟ್ ಆಗೋದು ಈಗ ಆಗಿದ್ಯಾ? ಲೈಕ್ ಈಗ ತುಂಬಾ ಜನ ಈಗ ಬೇಡ ಆಗ್ಬೇಡ ಬ್ರೇಕಪ್ ಮಾಡ್ಕೊಳ್ಳೋಣ ಆತರ ಎಲ್ಲ ಜಗಳ ಆಡ್ತಿರ್ತಾರೆ. ನಾವ್ ಆತರ ಜಗಳ ಎಲ್ಲ ಆಡ್ಕೊಂಡಿಲ್ಲ. ಒಂದ್ಸತಿ ಗೊತ್ತಿಲ್ಲ ಮನೇಲಿ ಒಪ್ತಾರೋ ಏನೋ ಬೇಡ ಅನ್ಸುತ್ತೆ ಕಾರಣಕ್ಕೆ ಮನೆಯವ್ರು ಒಪ್ತಾರ ಇಲ್ವೋ ಇದನ್ನ ಕಂಟಿನ್ಯೂ ಮಾಡಿದ್ರೆ ಒಂದೇ ಒಂದ್ ಕಾರಣಕ್ಕೆ ಇವಳು ಒಂದ್ ವಾರ ಮಾತಾಡೋದ್ ಬಿಟ್ಟಿದ್ವಿ ಅಷ್ಟೇ. ಮೆಸೇಜ್ ಮಾಡ್ತಾ ಇದ್ವಿ, ಹಾಯ್ ಗುಡ್ ಮಾರ್ನಿಂಗ್ ಅದೆಲ್ಲ ಇರ್ತಿತ್ತು. ಆದ್ರೆ ಆ 1 ವೀಕ್ ಅಲ್ಲೇ ನಮಗೆ ಗೊತ್ತಾಯ್ತು ನಮ್ಗೆ ಬಿಟ್ಟಿರೋದಕ್ ಆಗಲ್ಲ ಅಂತ. ಇದು ಬ್ರೇಕಪ್ ಅಂತೆಲ್ಲ ಹೋಗಕ್ ಆಗಲ್ಲ, ನಾವು ಬೇರೆ ತರನೇ ಮುಂದೆ ಬಂದಿದೀವಿ. ನಮ್ದು ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿತ್ತು. ಅಂಡ್ ಇಬ್ರಿಗೂ ಒಂದಿನ ಮಾತಾಡದೆ ಇರೋದಕ್ಕೂ ಆಗ್ತಿರ್ಲಿಲ್ಲ. ಸೊ ಬ್ರೇಕಪ್ ಅಂತ ಏನು ಮಾಡ್ಕೊಂಡಿಲ್ಲ. ಆಮೇಲೆ ನಾವು ಯಾವತ್ತಿಗೆ ಜಗಳ ಆಡಿದ್ರು ಬ್ರೇಕಪ್ ಅಂತ ನಾವು ವಿಷಯ ತೆಗಿತಿರ್ಲಿಲ್ಲ. ಏನೇ ತರ ಜಗಳ ಆಡಿದ್ರು ಬ್ರೇಕಪ್ ಮಾಡ್ಕೊಳ್ಳೋಣ, ನೀನ್ ಬೇಡ ನನ್ಗೆ, ನಾನ್ ಬೇಡ ನಿನ್ಗೆ, ನಾನ್ ಆತರ ತಗೋತಾ ಇರ್ಲಿಲ್ಲ. ಯಾವತ್ತೂ ತಗೊಂಡಿಲ್ಲ. ಒಂದ್ಸತಿ ಪೇರೆಂಟ್ಸ್ ಒಪ್ತಾರೋ ಇಲ್ವೋ ಅಂತ ಅನ್ಬಿಟ್ಟು ಒಂದೇ ವಾರ ಗ್ಯಾಪ್ ತಗೊಂಡಿದ್ದು. ಆದ್ರೆ ನಮ್ಗೆ ಇರಕ್ ಆಗ್ಲಿಲ್ಲ. ನಮ್ಗಿರಕ್ ಆಗ್ಲಿಲ್ಲ. ನಾನ್ ಹೇಳ್ದೆ ಇವನು ಹೇಳ್ಬೋದು ಜೊತೆನೆ ಆಗಲ್ಲ ಅಂತ. ಇವನು ಒಪ್ಕೊಂಡು ಹೋದ. ಅಂದ್ರೆ ಆಯ್ತು ಹೋಗು ಇರ್ತೀಯ ನೋಡೋಣ ಅಂತ ಬಿಟ್ಟಿದ್ದೆ. ಮಾತಾಡ್ತಾ ಇದ್ವಿ. ಆಗ ಬೇರೆ ಹುಡ್ಗಿನ್ ಪಟಾಯಿಸ್ಕೊಳ್ಳೋಣ ಅಂತೆಲ್ಲ ಟ್ರೈ ಮಾಡ್ತಾ ಇದ್ದ ಅಣ್ಣ. ಆಗಿಲ್ಲ. ಜಾಸ್ತಿ ಏನ್ ಬ್ರೇಕಪ್ ಅಂತೆಲ್ಲ ತಗೊಂಡಿಲ್ಲ ನಾವು. ಅಷ್ಟೇ ಏನ್ ಮಾಡೋಣ. ನಿಮ್ಮೆಲ್ಲಾ ಕ್ವೆಶನ್ಸ್ಗೂ ಅಷ್ಟೇ, ಎಲ್ಲಾ ಕ್ವೆಶನ್ಸ್ಗೂ ಆನ್ಸರ್ ಮಾಡಿದೀವಿ. ಇನ್ನು ಸಣ್ಣ ಪುಟ್ಟ ಕ್ವಶನ್ಸ್ ಎಲ್ಲ ನಾವು ಲವ್ ಸ್ಟೈಲ್ ಬ್ಲಾಗ್ ಅಲ್ಲಿ ಡೀಟೇಲ್ ಆಗಿ ಹೇಳಿರೋದ್ರಿಂದ ಕೆಲವೊಂದು ಕ್ವಶನ್ ಆನ್ಸರ್ ಮಾಡಕ್ ಹೋಗಿಲ್ಲ. ಆಮೇಲೆ ಏನೋ ಅನ್ಕೋಬೇಡಿ, ನನ್ನ ಕ್ವಶನ್ ಆನ್ಸರ್ ಮಾಡಿಲ್ಲ ಅಂತೆಲ್ಲ ಅನ್ಕೋಬೇಡಿ. ಆಲ್ಮೋಸ್ಟ್ ಎಲ್ಲಾರ ಕ್ವಶನ್ಸ್ ಒಂದೇ. ಹೇಗ್ ಒಪ್ಸಿದ್ವಿ, ಹೇಗ್ ರಿಯಾಕ್ಟ್ ಮಾಡಿದ್ರು, ಯಾರ್ ಪ್ರಪೋಸ್ ಮಾಡಿ ಫಸ್ಟ್, ಎಲ್ಲದಕ್ಕೂ ಆನ್ಸರ್ ಮಾಡಿದೀವಿ. ನಮ್ ಲವ್ ಸ್ಟೋರಿಲಿ ಸಪೋರ್ಟ್ ಮಾಡಿದ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಬರ್ತೀವಿ. ಎಲ್ಲರಿಗೂ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಯಾರ್ಯಾರು ನಮ್ಗೆ ನಮ್ಮ ಲವ್ ಸ್ಟೋರಿ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್ ಯು ಸೋ ಮಚ್. ತುಂಬಾ ಖುಷಿ ಆಗುತ್ತೆ ಅವ್ರು ಸಪೋರ್ಟ್ ಮಾಡಿದಕ್ಕೆ. ಸಪೋರ್ಟ್ ಮಾಡದೇ ಇದ್ರು ಅವರು ಬೇರೆ ಥಿಂಕಿಂಗ್ ಇತ್ತು ಅವ್ರಿಗೂ ಆ ತರನು ಒಂಥರ ಸಪೋರ್ಟ್ ಮಾಡಿದ್ದಾರೆ ಅವ್ರು ನಮ್ಗೆ ಪಾಸಿಟಿವ್ ವೇ ಅಲ್ಲಿ. ಅಂಡ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಅಂಡ್ ನಿಮ್ಮೆಲ್ಲಾ ಕ್ವೆಶನ್ಸ್ ಆನ್ಸರ್ ಮಾಡಿದೀವಿ ಅಂತ ಅನ್ಕೊಂಡಿದೀವಿ. ಸಬ್ಸ್ಕ್ರೈಬ್ ಮಾಡ್ರು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಇನ್ನೇನ್ 20K ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಾರೆ. ಇದೇ ರೀತಿ ಸಪೋರ್ಟ್ ಮಾಡಿ, ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಜಾಸ್ತಿ ಸಪೋರ್ಟ್ ಮಾಡಿ ಗೈಸ್. ಇನ್ನೂ ಹೆಚ್ಚೆಚ್ಚು ಕಾಂಟೆಂಟ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಬಾಯ್.